ಕಾಫಿನಾಡಿನ 137 ಹಳ್ಳಿಗಳನ್ನು ಪಶ್ಚಿಮ ಘಟ್ಟದ ಸೂಕ್ಷ್ಮ ವಲಯದಿಂದ ಕೈಬಿಡುವಂತೆ ಒತ್ತಾಯಿಸಿ ಕಡವಂತಿ ಗ್ರಾಮ ಪಂಚಾಯಿತಿ ಬೊಗಸೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಲೆನಾಡು ಭಾಗದ ಜನರ ಮನವಿ ಪರಿಗಣಿಸಿದ ಕೇಂದ್ರ ಸರ್ಕಾರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಚಿಕ್ಕಮಗಳೂರಿನ 137 ಹಳ್ಳಿ ಸೇರಿದಂತೆ ಪಶ್ಚಿಮ ಘಟ್ಟದ ವ್ಯಾಪ್ತಿಗೆ ಸೇರಿರುವ ಸಾವಿರಾರು ಜನವಸತಿ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಿ ಜುಲೈ 27ಕ್ಕೆ 7ನೇ ಬಾರಿಗೆ ಹೊಸ ಕರಡು ಅಧಿಸೂಚನೆ ಪ್ರಕಟಿಸಿದೆ. ಕಸ್ತೂರಿ ರಂಗನ್ ವರದಿ ಹಿನ್ನೆಲೆಯಲ್ಲಿ ಕರ್ನಾಟಕ ಪಶ್ಚಿಮ ಘಟ್ಟ ವ್ಯಾಪ್ತಿಯ 10 ಜಿಲ್ಲೆಗಳ 20,668 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಿ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿ 60 ದಿನಗಳ ಕಾಲಾವಧಿ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ಸೂಕ್ಷ್ಮ ಪಶ್ಚಿಮ ವಲಯ ಘಟ್ಟಕ್ಕೆ ಸೇರಿರುವ ಹಳ್ಳಿಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಪಂಚಾಯಿತಿಗೆ ನಿರ್ದೇಶನ ನೀಡಿ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮೇಲ್ಮಟ್ಟಕ್ಕೆ ತಮ್ಮ ಹಂತದಲ್ಲೂ ವರದಿಯನ್ನ ನೀಡಬೇಕು ಎಂದು ಮನವಿ ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟದ ಸೂಕ್ಷ್ಮ ವಲಯ ಘಟ್ಟಕ್ಕೆ 137 ಹಳ್ಳಿಗಳನ್ನು ಸೇರ್ಪಡೆ ಮಾಡಿದ್ದಾರೆ. ಈ ಸೇರ್ಪಡೆ ಮಾಡಿರುವಂಥ ಜನವಸತಿ ಕೇಂದ್ರದಲ್ಲಿ ತುಂಬ ಜನ ಇದ್ದಾರೆ. ಇದನ್ನ ಕೈ ಬಿಡಬೇಕು ಮತ್ತು ಈ ಕಸ್ತೂರಿ ರಂಗನ್ ವರದಿ ಏನಿದೆ ಇದು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ಕಸ್ತೂರಿ ರಂಗನ್ ವರದಿಯನ್ನ ಸ್ಯಾಟಲೈಟ್ ಮುಖಾಂತರ ಮಾಡಿದ್ರು. ಈ ಸ್ಯಾಟಲೈಟ್ ಮುಖಾಂತರ ಮಾಡಿದಂಥ ಸಂದರ್ಭದಲ್ಲಿ ಜನವಸತಿ ಏನಿದ್ವಿ ನಾವುಗಳು ಬೆಳೆದಿರುವಂತಹ ಬೆಳೆಗಳು ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಮೆಣಸು ಇರ್ಬೋದು, ಭತ್ತ ಇರ್ಬೋದು, ಇದೆಲ್ಲ ಕೂಡ ಸ್ಯಾಟಲೈಟ್ ಮುಖಾಂತರ ನೋಡಿದಾಗ ಹಸಿರು ಕಂಡಿದೆ. ಹಾಗಾಗಿ ಇದನ್ನ ಹಸಿರಿರುವಂತ ಎಲ್ಲ ಪ್ರದೇಶಗಳು ಸೂಕ್ಷ್ಮ ಘಟ್ಟಕ್ಕೆ ಸೇರಿಸಿದ್ದಾರೆ. ಆದ್ರೆ ನಾವು ಇದರ ವಿರೋಧವಾಗಿದ್ವಿ. ಈ ಏನು ವರದಿ ಏನಿದೆ ಇದನ್ನ ಕ್ಯಾನ್ಸಲ್ ಮಾಡಿ ಎಲ್ಲಾ ಜಿಲ್ಲಾ ಅಧಿಕಾರಿಗಳು, ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪಂಚಾಯಿತಿ ಮಟ್ಟಕ್ಕೆ ಪಿಡಿಒಗಳಿಗೆ ಹೇಳಿ ಫಿಸಿಕಲ್ ಆಗಿ ಸರ್ವೆ ಮಾಡಿ ಈ ಪಶ್ಚಿಮ ಘಟ್ಟಕ್ಕೆ ಸೇರುವಂತಹ ಕಾಡು ಯಾವುದು, ಜನಗಳು ಏನ್ ಬೆಳೆದಿದ್ದಾರೆ, ಬೆಳೆ ಯಾವುದು, ಇವನ್ನೆಲ್ಲ ಬೇರ್ಪಡಿಸಿ ಈ ಪಶ್ಚಿಮ ಘಟ್ಟಕ್ಕೆ ಸೇರಿಸಬೇಕು. ನಂತರದಲ್ಲಿ ಈ ಪಶ್ಚಿಮ ಘಟ್ಟಕ್ಕೆ ಸೇರಿಸುವಂತ ಸಂದರ್ಭದಲ್ಲಿ ಇಲ್ಲಿ ನಾವೇನು ವಾಸ ಮಾಡಿದ್ವಿ, ಈ ವಾಸ ಮಾಡಿರುವಂತ ಜನಗಳಲ್ಲಿ ದೇವಸ್ಥಾನಗಳಿರ್ಬೋದು, ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಕ್ರೂಗಳಿರ್ಬೋದು, ಇವೆಲ್ಲವನ್ನು ಕೂಡ ಪರಿಗಣಿಸಿ ಇಲ್ಲಿ ನಾವು ತಲಾಂತರದಿಂದ ಬದುಕಿರೋದ್ರಿಂದ ಈ ವಸತಿಯನ್ನ ನಾವು ಬದುಕಲು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಈ ಏನು ಕಸ್ತೂರಿ ರಂಗನ್ ವರದಿ ಏನಿದೆ ಇದನ್ನ ಕೈ ಬಿಡಬೇಕು ಅನ್ನೋದು ಒತ್ತಾಯ. ಈ ಒತ್ತಾಯವನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅರಣ್ಯ ಸಚಿವರ ಸಚಿವಾಲಯಕ್ಕೆ ಮತ್ತು ನಮ್ಮ ಕೇಂದ್ರ ಸಚಿವಾಲಯದ ಸಚಿವಾಲಯಕ್ಕೆ ಮತ್ತೆ ಸಚಿವರಿಗೆ ತಲುಪಿಸಲು ನಾವು ತಿಳಿಸಿದ್ವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಮೀನ್ ಮೂಡಿಗೆರೆ, ನಾಗೇಶ್, ಮಹೇಶ್ ಈಶ್ವರಹಳ್ಳಿ, ಸೀತಾರಾಮ್ ಬರಣ್ಯ, ಎಸ್ಡಿಎಂ ಮಂಜು, ಪುನೀತ್, ದೇವರಾಜ್, ಪ್ರಜ್ವಲ್ ಉಪಸ್ಥಿತರಿದ್ದರು.